ಹಾಗೆ ಕೊಲ್ಲಾಪುರಲ್ಲಿ ನೋಡಿ ಸರ್ಕಲ್ ಇಂದ ನಮಗೆ ಬಸ್ ಸಿಕ್ತು ನೋಡಿ, 11 ರೂಪಾಯಿ ಚಾರ್ಜ್. ಕಂಡಕ್ಟರ್ ತುಂಬಾ ಒಳ್ಳೆಯವರು, ಮುಂದೆ ಹೋಗಿ ಆದ್ಮೇಲೆ. ಹಾಗೆ ನಾನೀಗ ಕೊಲ್ಲಾಪುರದಲ್ಲಿರುವಂತ ಮಹಾಲಕ್ಷ್ಮಿ ಟೆಂಪಲ್ ಗೆ ನಾನು ಬಂದಿದ್ದೀನಿ. ಆಟೋ ರಿಕ್ಷಕ್ಕೆ 80 ರೂಪಾಯಿ ತಕೊಂಡ್ರು ಆದ್ಮೇಲೆ. ಹಾಗೆ ಅಮ್ಮನವರ ಒಂದು ದರ್ಶನ ಎಲ್ಲ ಆಯ್ತು. ನೀವು ಅಮ್ಮನವರ ಒಂದು ಏನು ಡಿಸ್ಪ್ಲೇ ಅಲ್ಲಿ ಕಾಣ್ತಿರ್ಬೋದು. ಇದೇ ನೋಡಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಟೆಂಪಲ್. ನಾನೇನು ಒಳಗಡೆ ಏನು ವಿಡಿಯೋ ಮಾಡಕ್ ಹೋಗಲ್ಲ, ಯಾಕಂತ ಹೇಳಿದ್ರೆ ಒಳಗಡೆ ಏನು ವಿಡಿಯೋ ಮಾಡಕ್ಕೆ ನಾನು ಹೋಗಲ್ಲ. ಇಲ್ಲಿ ಹೊರಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತೇನೆ. ಇದು ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಕೊಲ್ಲಾಪುರ. ಆದ್ಮೇಲೆ ಶುಭೋದಯ, ಗುಡ್ ಮಾರ್ನಿಂಗ್. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಮತ್ತೊಂದು ಹೊಸ ಒಂದು ವಿಡಿಯೋಗೆ ಬಂದಿದ್ದೀನಿ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು 3 ದಿವಸ ಆಯ್ತು ವಿಡಿಯೋ ಮಾಡಕ್ ಆಗಿಲ್ಲ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿ ಇತ್ತು. ಗಣಪತಿ ಹೋಮ ಮತ್ತೆ ಭಕ್ತಾದಿ ಮನೆಗಳೆಲ್ಲ ಜಾಸ್ತಿ ಇದ್ರು. ಹಾಗಾಗಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗಿ ಬರುವಾಗ 10:30 ಗಂಟೆ ಆಗಿತ್ತು. 10:30 ಗಂಟೆ ನಂತರ ಮತ್ತೆ ಬಂದು ಹೋಗೋದಕ್ಕೆ ಸ್ವಲ್ಪ ಉದಾಸೀನ ಆಯ್ತು, ಹೋಗ್ಲಿಲ್ಲ. ಅಂದ್ರೆ ಹೊರಗಡೆ ಹೋದ್ರೆ ಮತ್ತೆ ಬಂದು ವಾಪಸ್ ಎಡಿಟಿಂಗ್ ಮಾಡ್ಬೇಕು ಎಲ್ಲ ಕೆಲಸ. ರಾತ್ರಿನೂ ಸಂಜೆ ಕೂಡ ಕೆಲಸ ಜಾಸ್ತಿ ಇದ್ದ ಕಾರಣ ಮತ್ತೆ ಹೊರಗಡೆ ಹೋಗಿ ಬರೋದಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಹೋಗ್ಲೇ ಇಲ್ಲ ನಾನು. ಹಾಗಾಗಿ ಇವತ್ತು ನಾನೀಗ ದೇವಸ್ಥಾನದಿಂದ ಈಗ ನಾನು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಎಲ್ಲಿದೆ ಅಂತ ಹೇಳಿದ್ರೆ ಪುಣೆ ಕೊಲ್ಲಾಪುರ ಹೋಗುವಂತ ಒಂದು ಮೈನ್ ರಸ್ತೆಯಲ್ಲಿ ಇದ್ದೀನಿ. ನಮ್ಮ ದೇವಸ್ಥಾನದಿಂದ, ನಾನಿರುವಂತ ದೇವಸ್ಥಾನದಿಂದ 1.5 ಕಿಲೋಮೀಟರ್ ಅಂತರ ಇದೆ. ಈಗ ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಹಾಲಕ್ಷ್ಮಿ ಟೆಂಪಲ್ಗೆ ನಾನು ಹತ್ತಿರ ಹೋಗದಿದ್ದೇ ಒಳ್ಳೆದಾಯ್ತು. ಯಾಕಂತ ಹೇಳಿದ್ರೆ ಮೊನ್ನೆ ಈಗ 2 ದಿವಸದ ಹಿಂದೆ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಏನೋ ಒಂದು ಅಲ್ಲಿ ಏನೋ ಒಂದು ಪೆಟ್ಟುಗುಟ್ಟಾಗಿದೆ ದೇವಸ್ಥಾನದಲ್ಲಿ. ಸರತಿ ಸಾಲಲ್ಲಿ ನಿಂತಲ್ಲಿ ಆಯ್ತೋ ಅಲ್ಲ ಬೇರೆ ಏನಾದ್ರೂ ಆಯ್ತಾ ಹೇಳುದು ನಮಗೆ ಅದು ಅಷ್ಟು ಕ್ಲಿಯರ್ ಇಲ್ಲ. ನನಗೆ ನಮ್ಮ ಗ್ರೂಪ್ ಅಲ್ಲಿ, ಕೇರಳದ ಒಂದು ಗ್ರೂಪ್ ಏನಿದೆ ಆ ಗ್ರೂಪ್ ಅಲ್ಲಿ ಬಂದಿತ್ತು. ಹಾಗಾಗಿ ನಾನು ಈ ಒಂದು ವಿಷಯವನ್ನ ನಾನು ಈಗ ಹೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ. ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೇಕಾದ್ರೂ ಸುಮಾರು ಇಲ್ಲಿಂದ ಒಂದು 4 ಕಿಲೋಮೀಟರ್ ಹೋಗ್ಬೇಕು, 4 ರಿಂದ 5 ಕಿಲೋಮೀಟರ್ ಹೋಗ್ಬೇಕು. ಮತ್ತೆ ಮಧ್ಯಾಹ್ನ ಅಲ್ಲಿ ಪ್ರತಿನಿತ್ಯ ಕೂಡ ಊಟ ಕೂಡ ಇದೆ ಅಂತ ಹೇಳಿ ಹೇಳಿದ್ದಾರೆ. ನೋಡೋಣ ಏನಂತ ಹೇಳಿ. ಹಾಗೆ ಆದ್ಮೇಲೆ ಹಾಗೆ ನಾವೀಗ ಇಲ್ಲಿಂದ ಹೋಗುವಂತ ಆಟೋ ರಿಕ್ಷಾ ಇದೆ. ಹೋಗುವಂತ ಆಟೋ ರಿಕ್ಷಾ ನಾವು ಕೇಳೋಣ, ಮಹಾಲಕ್ಷ್ಮಿ ಟೆಂಪಲ್ ಹೋಗ್ತೀರಾ ಅಂತ ಹೇಳಿ ಕೇಳೋಣ. ಮಹಾಲಕ್ಷ್ಮಿ ಟೆಂಪಲ್ಗೆ ಅವ್ರು ಹೋಗ್ತಿದ್ರೆ ನಿಮಗೆ ಸರ್ವಿಸ್ ಆಟೋ ರಿಕ್ಷಾದಲ್ಲಿ ಹೋಗ್ಬೋದು. ಅದಿಲ್ಲದಿದ್ರೆ ನಾವು ಇಲ್ಲಿಂದ ಸ್ಪೆಷಲ್ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಚಾನೆಲ್ ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ಅನ್ನ ಯಾರು ಮೊತ್ತ ಬಾರಿ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಹಾಗೆ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಂದು 8-8:30 ಗಂಟೆಗೆಲ್ಲ ಇವತ್ತು ಗೋಧಿ ದೋಸೆ ಮಾಡಿ ತಿಂಡಿ ಬೇಗ ಮಾಡ್ಕೊಂಡೆ. ಅಂದ್ರೆ ಇವತ್ತು ಮಂಗಳವಾರ, ಭಕ್ತಾದಿ ಮನೆಗಳೇನು ದೊಡ್ಡ ಜನಗಳೇನಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ, ಯಾವತ್ತೂ ಜನಗಳೇನು ಬರಲ್ಲ. ಆಮೇಲೆ 8:30 ಗಂಟೆಗೆ ಹಾಕಿ ಬಂದು ದೋಸೆ ಎಲ್ಲ ತಿಂಡಿ ಮಾಡ್ಕೊಂಡು ಬಟ್ಟೆನೆಲ್ಲ ಬೆಳಿಗ್ಗೆನೆ ಅದ್ದಿಟ್ಟಿದ್ದೆ. ಬಂದು ಬಟ್ಟೆನೆಲ್ಲ ತೊಳೆದು ಬಿಟ್ಟು ಹಾಕ್ಬಿಟ್ಟು ಅಲ್ಲಿಂದ ಸೀತಾ ಹೊರಟು ಬಂದೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕೊಲ್ಲಾಪುರದಿಂದ ನಾನು ಮೊನ್ನೆ ವಿಡಿಯೋದಲ್ಲಿ, ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿಗೆ ಪಂಡ್ರಾಪುರಕ್ಕೆ ನಾನು 1.5 ಗಂಟೆ ದಾರಿ ಅಂತ ಹೇಳಿದ್ದೆ. ದಯವಿಟ್ಟು ಕ್ಷಮಿಸಿ. ಇಲ್ಲಿಂದ 3.5 ಗಂಟೆ ದಾರಿ ಇದೆ. ಕೊಲ್ಲಾಪುರದಿಂದ 3.5 ಗಂಟೆ ದಾರಿ ಇದೆ. ಸೊಲ್ಲಾಪುರದ ಹತ್ರ ಬರುತ್ತೆ. ಸೊಲ್ಲಾಪುರದಿಂದ ಸ್ವಲ್ಪ ಹಿಂದೆ. ಆಮೇಲೆ ಇದು ಯಾರೊಬ್ರು ಹೇಳಿದ್ರು ಇಲ್ಲಿಂದ 1.5 ಗಂಟೆ ದಾರಿ ಅಂತ ಹೇಳಿ. ನಾನು ಗೂಗಲ್ ಬೇರೆ ಸ್ಕ್ರಚ್ ಏನು ಮಾಡ್ಲಿಲ್ಲ, ಅವ್ರು ಹೇಳಿದ್ದು ಕರೆಕ್ಟ್ ಆಗಿರ್ಬೋದು ಅಂತ ಅನ್ಕೊಂಡೆ ನಾನು. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿ ಗೊತ್ತಿರುತ್ತೆ ಅಂತ ಹೇಳ್ಕೊಂಡು ನಾನು ಅನ್ಕೊಂಡೆ. ನೋಡಿದ್ರೆ ಮಿಸ್ ಆಗಿದೆ. ಅವರಿಗೆ ಮಿಸ್ ಆಗಿ ಹೇಳ್ಬಿಟ್ರು ಅಲ್ಲ, ಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಆದ್ರೆ ನಾನು ಮಿಸ್ ಆಗಿ ಹೇಳಿದೆ. ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿಂದ ಕೊಲ್ಲಾಪುರದಿಂದ ನಮಗೆ ಪಂಡ್ರಾಪುರಕ್ಕೆ 3.5 ಗಂಟೆ ದಾರಿ ಇದೆ. 185 ಕಿಲೋಮೀಟರ್ ಅಂತರ ಇದೆ. ನಮಗೆ ಕೊಲ್ಲಾಪುರದಿಂದ ಸೊಲ್ಲಾಪುರಕ್ಕೆ ಟ್ರೈನ್ ಇರುವಂತದ್ದು ನೈಟ್ 11:30 ಗಂಟೆಗೆ ಒಂದೇ ಒಂದು ಟ್ರೈನ್ ಇದೆ. ಅದು ಬಿಟ್ರೆ ಬೇರೆ ಯಾವ ಟ್ರೈನು ಇಲ್ಲ. ಮತ್ತೆ
ಕೊಲ್ಲಾಪುರದಲ್ಲಿ ಇರುವಂತ ಸ್ವೀಟು ಯಾವ್ದಂತ ಅಂತ ಹೇಳಿದ್ರೆ ಕವಾಲ ಬರ್ಫಿ ಅಂತೆ. ಕವಾಲ ಬರ್ಫಿ, ಆಮೇಲೆ ಜಾಂಗ್ರಿ, ಆಮೇಲೆ ಪೇಡ ಇಂಥದ್ದೆಲ್ಲ ಇದೆ. ನಾನು ದೇವಸ್ಥಾನಕ್ಕೆ ಹೋಗುವಂತದ್ದೆಲ್ಲ ಒಂದು 15 ದಿವಸ 20 ದಿವಸಕ್ಕೆ ನಾನು ಹೋಗುವಂತದ್ದು ಹೊರಗಡೆ. 2 ದಿವಸ 3 ದಿವಸಕ್ಕೆಲ್ಲಾದ್ರೆ ನಾನು ಮುಟ್ಟು ಶಾಂತಿ ನಾನು ತೆಕೊಳ್ಳುದೇ ಇಲ್ಲ. ಮಿನಿಮಮ್ ನಂದು 15 ಡೇಸ್ 15 ದಿವಸ ಇದ್ರೇನೆ ನಾನು ಹೊರಗಡೆ ಹೋಗುವಂತದ್ದು. ಮತ್ತೆ ಈ ಯೂಟ್ಯೂಬ್ ಚಾನಲ್ ಕೂಡ ಹಾಗೆ, ನಾನು ಕೆಲಸ ಮಾಡ್ಕೊಂಡು ಮಾಡುವಂತದ್ದು. ನಾನು ಸುಮ್ಮನೆ ಹೊರಗಡೆ ಹೋಗಿ ದೂರ ಹೋಗಿ ವ್ಲಾಗ್ ಮಾಡ್ಕೊಂಡು ಈಗ ಬರ್ತಾ ಇಲ್ಲ. ಮೊದಲೊಂದು ವಿಡಿಯೋ ಮಾಡಿದ್ದೆ ನಾನು, ಕಬ್ಬಲ್ ಟ್ರಾವೆಲ್ಸ್ ಅಂತ ಹೇಳಿ. ಅದಕ್ಕೆ ಯಾವ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. 4 ವರ್ಷ ಆಯ್ತದು ಅಪ್ಲೋಡ್ ವಿಡಿಯೋನ ಶುರು ಮಾಡಿ. ಕಬ್ಬಲ್ ಟ್ರಾವೆಲ್ಸ್ ವಿಡಿಯೋ ಯಾಕೆ ನಾನು ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ಮೊದ್ಲಿಗೆ ನಾನು ಒಂದು ಹೆಸರನ್ನ ಅದು ಫಸ್ಟ್ ಶುರು ಮಾಡಿದ್ದೆ, ಫಸ್ಟ್ ಚಾನೆಲ್ ಅದು. ಆ ಚಾನೆಲ್ ಶುರು ಮಾಡಿ ಏನಾಯ್ತು ಅಂತ ಹೇಳಿದ್ರೆ, ಹೆಸರನ್ನ ಚೇಂಜ್ ಮಾಡಿದೆ. ಅಂದ್ರೆ ಮೊದಲನೇ ಒಂದು ಹೆಸರು ಹ್ಯಾಪಿ 15 ಡೇಸ್ ಅಂತ ಹೇಳಿ ಹಾಕಿದ್ದೆ. ಹ್ಯಾಪಿ 15 ಡೇಸ್ ಟ್ರಾವೆಲ್ ಅಂತ ಹೇಳಿ ಹಾಕ್ಬಿಟ್ಟು ಆಮೇಲೆ ಕಬ್ಬಲ್ ಟ್ರಾವೆಲ್ಸ್ ಅಂತ ಹಾಕಿದೆ. ಆಮೇಲೆ ಇನ್ನೊಂದು ಏನಾಯ್ತು ಅಂತ ಹೇಳಿದ್ರೆ, ಸರಿಯಾಗಿ ಅದರಲ್ಲಿ ಮಾತುಕತೆ ಏನು ಮಾಡಿಲ್ಲ. ಆಮೇಲೆ ಒಂದಿಷ್ಟು ಅದರ ಬಗ್ಗೆ ನಮ್ಗೆ ಮಾಹಿತಿಗಳು ಗೊತ್ತಿಲ್ಲದೆ ಆದ್ದರಿಂದ ಸ್ವಲ್ಪ ಅದು ವ್ಯೂಸ್ ಎಲ್ಲ ಕಮ್ಮಿ ಆಯ್ತು. ಮತ್ತೆ ವ್ಯೂಸ್ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಡೆಯಲ್ಲಿ ವೀಡಿಯೋಗಳನ್ನ ಸುಮಾರು ಸಮಯಗಳಿಂದ ವೀಡಿಯೋಗಳನ್ನ ನಾನು ಹಾಕದೆ ಬಿಟ್ಟು ಹೋಯ್ತು. ಯಾಕೆ ಹಾಕಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾನು ಒಂದು ಹಾಸ್ಟೆಲ್ ಅಲ್ಲಿ ನಾನು ಕುಕ್ಕಿಂಗಿಗೆ ಹೋಗಿದ್ದೆ. ಈ ಕುಕ್ಕಿಂಗ್ಗೆ ಹೋಗಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಬೆಳಿಗ್ಗೆ 3:30 ಗಂಟೆಗೆ ಇದ್ರೆ ರಾತ್ರಿಯಲ್ಲಿ 10:30 ಗಂಟೆವರೆಗೆ ಕೆಲಸ ಇದೆ. 10:30 11 ಗಂಟೆ, ಕೆಲವೊಮ್ಮೆ 11:30 ಗಂಟೆ ಕೂಡ ಆಗಿತ್ತು. ಹಾಗಾಗಿ ಏನಾಯ್ತು, ನಮಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಎಲ್ಲಿ ಕೂಡ ಹೊರಗಡೆ ಹೋಗಿ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಅದರಲ್ಲೂ ನಾನು ಕೆಲವೊಮ್ಮೆ ಹೋಗಿದ್ದೀನಿ ಪುತ್ತೂರು, ಆಮೇಲೆ ಇಲ್ಲಿ ಉಜಿರೆ, ಸೂರ್ಯಗುತ್ತು ಟೆಂಪಲ್ಗೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ನಾನು ಮತ್ತೆ ನನ್ನ ವೈಫ್ ಇಬ್ಬರು ಸೇರ್ಕೊಂಡು ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಿ. ಅಡುಗೆ ಕೆಲಸಕ್ಕೆ ಹೋಗಿದ್ವಿ. ಆಯ್ತು, ಮಕ್ಕಳಿದ್ರು ಸುಮಾರು ಹಾಸ್ಟೆಲ್ ಅಲ್ಲಿ. ಆಮೇಲೆ ಯಾಕೆ ನಾನು ಅದನ್ನ ಬಿಟ್ಟೆ ಅಂತ ಹೇಳಿದ್ರೆ, ಒಂದು ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ಅದನ್ನ ಬಿಟ್ಟೆ. ನಾನು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ, ನನಗೆ ದೇವಸ್ಥಾನದಲ್ಲಿ ಇರುವಗಳು ಹಾಗೆ. ನಮಗೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ 4:15 ಗಂಟೆಯಿಂದ ಒಂದು 9:30 10 ಗಂಟೆವರೆಗೆ ಒಂದು ಏನು ವಾಶ್ರೂಮಿಗೆ ಹೋಗಕ್ಕಾಗದೆ ಮೂತ್ರವನ್ನ ಯೂರಿಯನ್ನು ಕಟ್ಟಿ ಅಡಿಹೊಟ್ಟೆ. ಸುಮಾರು ನಾನೊಂದು 10 ವರ್ಷ ಆಯ್ತು ಕರೆಕ್ಟ್ ಆಗಿ ನಾನು ಈ ದೇವಸ್ಥಾನದ ಡ್ಯೂಟಿ ಶುರು ಮಾಡಿ, ಟೆಂಪಲ್ ನ ವರ್ಕ್ ಶುರು ಮಾಡಿ 10 ವರ್ಷ ಆಯ್ತು. 10 ವರ್ಷದಲ್ಲಿ ಸುಮಾರು ವರ್ಷ ನಾನು ದೇವಸ್ಥಾನದಲ್ಲಿ 2 ವರ್ಷ ಎಲ್ಲ ಕಂಟಿನ್ಯೂ ಆಗಿದ್ದೆ. ನಾನು ಈ 2 ವರ್ಷ ಕಂಟಿನ್ಯೂ ಆಗಿದ್ದ ಟೈಮಲ್ಲಿ ಏನಾಯ್ತು, ಮೂತ್ರ ಮಾಡಕ್ಕೆ ಹೋಗಕ್ಕಾಗ್ಲಿಲ್ಲ. ಯೂರಿಯನ್ ಕಂಪ್ಲೇಂಟ್ ಆಯ್ತು. ಆ ಯೂರಿಯನ್ ಕಂಪ್ಲೇಂಟ್ ಆಗಿ ಬ್ಲಡ್ ಹೋಯ್ತು. ಹೀಗೆಲ್ಲ ಸಮಸ್ಯೆ ಆಯ್ತು. ಸುಮಾರು ಅದಕ್ಕೆ ಮೆಡಿಸಿನ್ಗೆ ಸುಮಾರು ನಮಗೆ ತಿಂಗಳಿಗೆ ಸಂಬಳ ಇರುವುದರಲ್ಲಿ ನಮಗೆ ಅರ್ಧ ದುಡ್ಡು ಈ ಖರ್ಚಿಗೂ ಈ ಮೆಡಿಸಿನ್ಗೆ ನಮಗೆ ಆಗೋಯ್ತು. ಹಾಗಾಗಿ ನಾನೆಂತ ಮಾಡಿದೆ, ಆಗಲ್ಲ ಅಂತ ಹೇಳಿ ಕೆಲವೊಮ್ಮೆ ಏನಾಯ್ತು, ಬೆಳಿಗ್ಗೆ ದೇವಸ್ಥಾನ ತೆಗಿಯಕ್ಕಾಗ್ಲಿಲ್ಲ. ಬಾಗಿಲು 5 ಗಂಟೆಗೆ ಹೋಗಿ ಬಾಗಿಲು ತೆಗೆಯುವ ಟೈಮಿಗೆ 7 ಗಂಟೆಗೆ ಹೋಗಿ ನಾನು ಬಾಗಿಲು ತೆಗೆದಿದ್ದೆ. ಅಂದ್ರೆ ಯೂರಿಯನ್ ಕಂಪ್ಲೇಂಟ್ ಆಗ್ಬಿಟ್ಟು, ಯೂರಿಯನ್ ಕಂಪ್ಲೇಂಟ್ ಆಯ್ತು ಅಂದ್ರೆ ಕೂತ್ಕೊಳ್ಳಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ. ಇದು ನನಗೆ ಅಂತಲ್ಲ, ನಮ್ಮ ವಂಶ ಪಾರಂಪರ್ಯ ಇದು. ಹೇಳ್ಬೇಕಂದ್ರೆ ಮತ್ತೆ ನಮ್ಮ ದೇಹಗಳು ಹಾಗೆ ಭಯಂಕರ ಹೀಟ್ ಬಾಡಿ. ಮತ್ತೆ ಈ ಹೀಟ್ ಬಾಡಿಗೆ ನಾನು ಎಲ್ಲ ಕಡೆ ಹೋಗಿ ಸ್ಕ್ಯಾನಿಂಗು, ಡಾಕ್ಟರ್ಗೆ ಹೋಗಿ ಮೆಡಿಸಿನ್ ಕೊಟ್ರೆ ಒಂದೇ ಮೆಡಿಸಿನ್ ಕೊಡ್ತಾರೆ, ಒಂದೇ ಮಾತು ಹೇಳ್ತಾರೆ, ನೀರು ಸರಿ ಕುಡಿಯುದು ಅಂತ ಹೇಳಿ. ನೀರೆಷ್ಟು ಸರಿ ಕುಡಿದ್ರು ಕೂಡ ನಮಗೆ ಆಗುವಂತದ್ದೇನು, ಬೆವರೇ ಹೋಗುತ್ತೆ, ಹೀಟಿಗೆ ನಿಲ್ಲಲ್ಲ. ಅದೇ ನಮಗೆ ಈಗ ನನ್ನ ತೀರ್ಥಹಳ್ಳಿ ವೈಫ್ ಮನೆಗೆ ಹೋದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೊಡಗಿಗೆ ಹೋಗಿ ಅಲ್ಲಿ 1-2 ದಿವಸ ನಿಂತ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಊಟಿಯಲ್ಲಿ ಹೋಗಿ 1-4 ದಿವಸ ಅಲ್ಲಿ ಮನೇಲಿ ನಿಂತ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಚೆನ್ನಾಗಿ ಅಲ್ಲಿ ಪದಾರ್ಥ ಊಟ ಮಾಡ್ತೀನಿ, ಉಪ್ಪಿನಕಾಯಿ ತಿಂತೀನಿ, ಎಲ್ಲ ತಿಂತೀನಿ. ಅದೇ ಹೊರಗಡೆ ನೀವು ಕಾಸರಗೋಡು ಕಡೆಗೋ, ಕಣ್ಣೂರೋ, ಕೋಳಿಕೋಡೋ ಈ ಭಾಗಕ್ಕೆ ನೀವು ಬಂದ್ರೆ ನಿಮಗೆ 1-2 ದಿವಸ ನೀವು ತಡ್ಕೋಬಹುದು. 2 ದಿವಸ ಏನು ಸಮಸ್ಯೆ ಇರುವುದಿಲ್ಲ. 3ನೇ ದಿವಸಕ್ಕೆ ನಿಮಗೆ ತೊಂದರೆ ಆಯ್ತು ಅಂತಾನೆ ಲೆಕ್ಕ. ಈಗ ಕೊಲ್ಲಾಪುರದಲ್ಲಿ ಕೂಡ ಹಾಗೆ. ನಾನು ಈ ಕೊಲ್ಲಾಪುರದಲ್ಲಿ ಇದ್ದೀನಿ, ಯಾಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಇದ್ದೀನಿ ನಾನು. ಅಂದ್ರೆ ಇಲ್ಲಿ ಬಂದ ಮೇಲೆ 1 ದಿವಸ ನಾನು ಇವತ್ತು ಬಂದು ಕರೆಕ್ಟ್ ಆಗಿ ಇವತ್ತು 7 ದಿವಸ ಆಯ್ತು ಇವರಿಗೆ ನಾನು ಬಂದು. ಈ 7 ದಿವಸದಲ್ಲಿ ಒಟ್ಟೆ 1 ದಿವಸ ನಾನು ಸಾಂಬಾರ್ ಹಾಕಿ ಊಟ ಮಾಡ್ಲೇ ಇಲ್ಲ. ಬರೀ ಅನ್ನ ಮೊಸರಲ್ಲೇ ಊಟ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅನ್ನ ಮೊಸರಲ್ಲಿ ಊಟ ಮಾಡಿದ್ರೆ ಸ್ವಲ್ಪ ತಂಪಿರುತ್ತೆ ಅಂತ ಹೇಳಿ. ಎಲ್ಲಾದ್ರೂ ನಾನು ಸಾಂಬಾರು ಮಾಡಿ ಊಟ ಮಾಡಿ ಅಂತಾದ್ರೆ ನಾಳೆ ಬೆಳಿಗ್ಗೆ ಎದ್ದಲಕ್ಕಾಗಲ್ಲ ನನಗೆ. ಮೆಣಸು ಹಾಕಿ ತಿನ್ನಕ್ಕಾಗದೇ ಇಲ್ಲ. ನಾನು ಮೆಣಸು ಹಾಕಿ ತಿಂದ್ರೂ ಆಗುದೇ ಇಲ್ಲ ನನಗೆ. ಈ ಹೀಟಿಗೆ ಉರಿಮೂತ್ರ ಆಗಿ ಆಗುತ್ತೆ. ಮತ್ತೆ ಬೆಳಗ್ಗೆ ಎದ್ದ ಹಾಗೆ ನಾನು ಸರಿ ನೀರು ಕುಡಿದುಕೊಂಡು ಹೋಗ್ತೀನಿ ಇಲ್ಲಿ. ಯಾಕಂತ ಹೇಳಿದ್ರೆ ನೀರು ಸರಿಯಾಗಿ ಕುಡಿದಿದ್ರೆ ಇಲ್ಲಿ ಯಾರು ಭಕ್ತಾದಿ ಮಾಡೋ ತೊಟ್ಟದ್ದು ಇಲ್ಲ. ಮತ್ತೆ ದೇವಸ್ಥಾನ ಇರೋದು ಉಪರಲ್ಲಿ, ನೀಚೆ ರೂಮು. ಹಾಗಾಗಿ ಸಮಸ್ಯೆ ಏನಿಲ್ಲ.
ಈಗ ನಾವು ಇಲ್ಲಿಂದ ಆ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ. ನಾನೀಗ ಸರ್ಕಲ್ ಅಲ್ಲೇ ಇದ್ದೀನಿ. ಇಲ್ಲಿಂದ ನಾವೀಗ ಆಟೋ ರಿಕ್ಷಾ ಹತ್ಕೊಂಡು ಹೋಗೋಣ. ಇಲ್ಲ ಆಟೋ ರಿಕ್ಷಾನ ಬಸ್ ಯಾವ್ದಾದ್ರು ಬರುತ್ತಾ ಅಂತ ನೋಡೋಣ. ಹಾಗೆ ಕೊಲ್ಲಾಪುರಲ್ಲಿ ನೋಡಿ ಸರ್ಕಲ್ ಇಂದ ನಮಗೆ ಬಸ್ ಸಿಕ್ತು ನೋಡಿ, 11 ರೂಪಾಯಿ ಚಾರ್ಜ್. ಕಂಡಕ್ಟರ್ ತುಂಬಾ ಒಳ್ಳೆಯವರು, ಮುಂದೆ ಹೋಗಿ ಕೂತ್ಕೊಳ್ಳಿ ಅಂತ ಅಂದ್ರು. ನಾನು ಹಾಗೆ ಅಲ್ಲಿಂದ ಸೀದಾ ನೇರವಾಗಿ ಸಿಟಿ ಬಸ್ ಅಲ್ಲಿ ಬಂದೆ. 11 ರೂಪಾಯಿ. ಬಸ್ ಕಂಡಕ್ಟರ್ ಡ್ರೈವರ್ ತುಂಬಾ ಒಳ್ಳೆಯವರು. ಅವರು ನಮಗೆ ಅಲ್ಲಿಂದ ಬರೀ ಎಷ್ಟು ಒಂದು 2-3 ಕಿಲೋಮೀಟರ್ ನಮಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮುಂದೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಮಗೆ ಅಂತವ್ರಿಗೆ ಬೇಕಾಗಿರೋದು. ಮತ್ತೆ ಕಂಡಕ್ಟರ್ ವಿಡಿಯೋ ಅವರು ಬೇಡ ಅಂದ್ರು, ಹಾಗೆ ತೆಗಿಲಿಲ್ಲ. ಡ್ರೈವರ್ ಮಾತ್ರ ತೆಗೆದಿದ್ದೀನಿ ಅಷ್ಟೇ. ಈಗ ಇಲ್ಲಿಂದ ನಮಗೆ ಸರ್ವಿಸ್ ಆಟೋ ರಿಕ್ಷಾ ಸಿಗುತ್ತಾ ನೋಡ್ಬೇಕು ಮಹಾಲಕ್ಷ್ಮಿ ಟೆಂಪಲ್ಗೆ. ಇಲ್ಲ ಗಾಡಿ ಮಾಡ್ಕೊಂಡು ಹೋಗೋಣ. ಸಮಯ ಈಗ ಬಂದ್ಬಿಟ್ಟು ಮಹಾಲಕ್ಷ್ಮಿ ಟೆಂಪಲ್ಗೆ ಸರ್ವಿಸ್ ಆದ್ರೆ 20 ರೂಪೀಸ್. ಡೈರೆಕ್ಟ್ ಸ್ಪೆಷಲ್ ಗಾಡಿ ಮಾಡ್ಕೊಂಡು ಹೋದ್ರೆ 80 ರೂಪಾಯಿ. ಅಂದ್ರೆ 20 ರೂಪಾಯಿಗೆ ಅವ್ರು ಇಲ್ಲಿ ನಿಲ್ಸ್ತಾರೆ. ಮತ್ತೆ ಎಲ್ಲ ಅರ್ಧ ದಾರಿಯಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ನಾನು ಎಂತ ಮಾಡಿದೆ, 80 ರೂಪಾಯಿ ಬಿಟ್ಟು ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಮಯ ಬಂದ್ಬಿಟ್ಟು ಈಗ 12 ಗಂಟೆ ಆಗಿದೆ. ಇನ್ನು ಅಲ್ಲಿ ಬೇರೆ ಎಲ್ಲಾದ್ರೂ ನೋಡ್ಬೇಕು ಅಂತ ಇದ್ರೆ ಹೋಗಿ ತಿರುಗಿ ಬರ್ಬೇಕಲ್ಲ. 2-2.5 ಗಂಟೆಗೆ ರಿಟರ್ನ್ ವಾಪಸ್ ರೀಚ್ ಆಗ್ಬೇಕು ನಮಗೆ ನಮ್ಮ ದೇವಸ್ಥಾನದ ಒಂದು ರೂಮಿಗೆ. ಹಾಗಾಗಿ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸೀದಾ ಮೈನ್ ಬಸ್ ಸ್ಟ್ಯಾಂಡ್ ಇಂದ ಈಗ ಮುಂದೆ ಹೋಗ್ಬೇಕೀಗ. ಮತ್ತೆ ಇಲ್ಲಿ ಕೊಲ್ಲಾಪುರದಲ್ಲಿ ಪ್ಲೇಸ್ಗಳು ಬಹಳಷ್ಟು ಇದೆ, ಆದ್ರೆ ಸಿಟಿ ಬಸ್ಗಳು ಕಡಿಮೆ. ಇಲ್ಲಿ ಜೂ ಎಲ್ಲ ಇದೆ, ಆದ್ರೆ ಒಳಗಡೆ ಇರುವಂತದ್ದು ಎಲ್ಲ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನಮ್ಮ ಹತ್ರ ಒಂದು ಸ್ಪೆಷಲ್ ವೆಹಿಕಲ್ ಇರ್ಬೇಕು, ಯಾವ್ದಾದ್ರು ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಹೋಗ್ಬೋದು. ನಮ್ಮ ಗಾಡಿ ಇದ್ರೆ ನಾವು ಹೋಗ್ಬೋದು. ಇದಕ್ಕೆಲ್ಲ ಈಗ ಅದಕ್ಕೆ ಬೇಕಾಗಿ ನಾವು ಬೇರೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಹೋಗಕ್ ಆಗಲ್ಲ. ಟೈಮಿಂಗ್ಸು ಇಲ್ಲ ನಮಗೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಿಮಗೆ ಗೊತ್ತಲ್ಲ, ನಾನು ಈಗ ಅದ್ರ ಹಿಂದೆ ಹೇಳಿದ್ದೇನೆ ಎಲ್ಲ ವಿಚಾರಗಳನ್ನು ಕೂಡ. ಕೊಲ್ಲಾಪುರ ರೈಲ್ವೆ ಸ್ಟೇಷನ್ ತುಂಬಾ ದೂರ ಇಲ್ಲ ಆಯ್ತಾ. ಒಂದು 1.25 ಕಿಲೋಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇಂದ ಮುಂದೆ. ಸ್ಕೂಟಿ ಅವರೆಲ್ಲ ಹೆಂಗೆ ನುಗ್ಸ್ಕೊಂಡ್ ಬರ್ತಾರ ಅಂತ ಹೇಳಿದ್ರೆ ಎಲ್ಲಿಂದ ಬಂದು ನುಗ್ತಾರ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಲೆಫ್ಟ್ ಇಂದ ರೈಟ್ ಎಷ್ಟು ಕಣ್ಣು ಹಾಯಿಸಿದ್ರು ಬಹಳ ಕಡಿಮೆ ಆಯ್ತಾ. ಬಹಳ ಕೇರ್ಫುಲ್ ಆಗಿ ಇಲ್ಲಿ ವೆಹಿಕಲ್ ಅನ್ನ ಓಡಿಸ್ಬೇಕು. ನಾನು ಬೆಂಗಳೂರಲ್ಲಿ ಓಡಿಸಿದ್ದೆ ಆಟೋ ರಿಕ್ಷಾ 2 ವರ್ಷ. ಆದ್ರೆ ನಾವು ಓಡಿಸುವಾಗ ನಮಗೆ ಅದ್ರ ಬಗ್ಗೆ ಗೊತ್ತಾ ಅಷ್ಟೊಂದು ಇದಾಗಲ್ಲ. ಮತ್ತೊಬ್ರು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಆಗುತ್ತೆ. ನೋಡಿ ಯಾವ ತರ ಬರ್ತಾರೆ ನೋಡಿ ಮಾರ್ರೆ. ಆ ಮಗುವನ್ನ ಕೂರಿಸ್ಕೊಂಡು ಹೆಲ್ಮೆಟ್ ಹಾಕಲ್ಲ ಕೆಲವರು. तुम्हारा नाम क्या? खौरी। अवधूत खौरी। कितना सर्विस ऑटो रिक्शा? इधर भी काम करने वाला। ये सर्विस 18 साल से सर्विस में है। 18 साल। कोल्हापुर के सर्विस है क्या? नहीं, कोल्हापुर प्रॉपर कोल्हापुर। डेली रूटीन यही रहता है। हाँ, ये इधर से बस स्टैंड से इधर। ಓಕೆ, ಥ್ಯಾಂಕ್ ಯು ಬೋಲ, ಧನ್ಯವಾದ. ಆದ್ಮೇಲೆ ಹಾಗೆ ನಾನೀಗ
ಕೊಲ್ಲಾಪುರದಲ್ಲಿರುವಂತ ಮಹಾಲಕ್ಷ್ಮಿ ಟೆಂಪಲ್ಗೆ ನಾನು ಬಂದಿದ್ದೀನಿ. ಆಟೋ ರಿಕ್ಷಕ್ಕೆ 80 ರೂಪಾಯಿ ತಕೊಂಡ್ರು. ಇಲ್ಲಿ ಬಹಳಷ್ಟು ಭಕ್ತಾಭಿಮಾನಿಗಳು ಇದ್ದಾರೆ. ಏನು ಕ್ಯೂ ನಿಲ್ಬೇಕೋ ಏನಂತ ಗೊತ್ತಿಲ್ಲ, ಹೋಗಿ ನೋಡೋಣ. ಇದು ಬಹಳಷ್ಟು ಒಳಗಡೆ ಇದೆ ಆಯ್ತಾ. ಇಲ್ಲಿಗೆ ಯಾವ್ದು ಬಸ್ಗಳಿಗೆ ಯಾವ ಸೌಕರ್ಯ ಇಲ್ಲ. ಇಲ್ಲಿಗೆ ಆಟೋ ರಿಕ್ಷಾ ಮಾಡ್ಕೊಂಡೇ ಬರ್ಬೇಕು. ಇಲ್ಲ ಆಟೋ ರಿಕ್ಷಾ ಸರ್ವಿಸ್ ಮಾಡೋದಾದ್ರೆ ಅಲ್ಲಿಂದ ಇಲ್ಲಿ ನಡೆದುಕೊಂಡು ಬರ್ಬೇಕಂತ ಕಾಣುತ್ತೆ. ಇಲ್ಲಿಂದ ಗೊತ್ತಿಲ್ಲ. ಸುಮಾರು ಒಳಗೆ 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 ತಿರ್ಸ್ಕೊಂಡು ಬಂದ್ರು ಅವರು. ಬೆಂಗಳೂರಿನಲ್ಲಿ ಏನು ಒಳಗೆ 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 ಗಲ್ಲಿ ಒಳಗೆ ಹೋಗ್ತಿರೋ ಹಾಗೆ ಇಲ್ಲಿ ಕೂಡ ಒಳಗೆ ಬಹಳಷ್ಟು ಸುತ್ತಾಕಿ ಬಂದು ದೇವಸ್ಥಾನ ಹತ್ರ ತಂದು ಬಿಟ್ರು. 80 ರೂಪಾಯಿ ತಕೊಂಡ್ರು ಬಾಡಿಗೆ. ಈಗ ಹೋಗೋಣ, ಏನಂತ ಗೊತ್ತಿಲ್ಲ. ಇಲ್ಲಿ ಏನ್ ಸಮಸ್ಯೆ ಅಲ್ಲ ಏನಲ್ಲ ಹೇಗೆಲ್ಲ ಇದೆ ಇಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ನೋಡೋಣ. ಇಲ್ಲಿ ಹೊರಗಡೆ ಹೂವಿನ ಅಂಗಡಿ ಮತ್ತೆ ಪೂಜೆ ಸಾಮಗ್ರಿಗಳ ಅಂಗಡಿ ಎಲ್ಲ ಇಲ್ಲಿ ಹೊರಗಡೆ ಇದೆ. ದೇವಸ್ಥಾನ ಒಳಗಡೆ ಇದೆ. ಚಪ್ಪಲಿ ಎಲ್ಲಿ ಬಿಡುದು ಅಂತ ಗೊತ್ತಿಲ್ಲ. ಈಗ ಚಪ್ಪಲಿ ಎಲ್ಲಾದ್ರೂ ಬಿಟ್ಟು ಹೊರಗಡೆ ಹೋಯ್ತು ಅಂದ್ರೆ 1000 ರೂಪಾಯಿ ಅಲ್ಲ 500 ರೂಪಾಯಿ ಚಪ್ಪಲಿ ಹೋಗುತ್ತೆ. ಕೌಂಟರ್ ಎಲ್ಲ ಇದ್ರೆ ನೋಡ್ಬೇಕು ಫಸ್ಟ್. गाडी लावायला गेले ना माझं ओरडतात तुम्ही कस्टमर दुसरे असं म्हणून सांगायला त्याच्याला पुढं पहिला इकडे बघू नको पी परत राहुल ये प्रियंका ಆತ್ಮೀಯರೇ, ಹಾಗೆ ಅಮ್ಮನವರ ಒಂದು ದರ್ಶನ ಎಲ್ಲ ಆಯ್ತು. ನೀವು ಅಮ್ಮನವರ ಒಂದು ಏನು ಡಿಸ್ಪ್ಲೇಯಲ್ಲಿ ಕಾಣ್ತಿರ್ಬೋದು. ನೇರವಾಗಿ ಹೊರಗಡೆ ಡಿಸ್ಪ್ಲೇಯಲ್ಲಿ ಅಮ್ಮನವರ ಒಂದು ಗರ್ಭಗುಡಿಯಿಂದ ನೇರವಾಗಿ ತೋರಿಸ್ತಾ ಇದ್ದಾರೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಕರವೀರ ಮಹಾಲಕ್ಷ್ಮಿ ಟೆಂಪಲ್ ಕೊಲ್ಲಾಪುರ್ ಟೆಂಪಲ್ ಒಳಗಡೆ ಹೋಗಿರುವಂತದ್ದು ದರ್ಶನಕ್ಕೆ 12 ಗಂಟೆ 30 ನಿಮಿಷಕ್ಕೆ ಒಳಗಡೆ ಹೋಗಿರುವಂತದ್ದು. ದರ್ಶನ ಮಾಡಿ ಬರುವಾಗ ಸಮಯ ಬಂದ್ಬಿಟ್ಟು 3 ಗಂಟೆ ಆಗಿದೆ. 3 ಗಂಟೆ ಹೊರಗಡೆ ಬಂದೆ. ಬಹಳ ಕ್ಯೂ ಅಂತ ಹೇಳಿದ್ರೆ ಬಹಳ ಕ್ಯೂ. ಆಮೇಲೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಈಗ ಇಲ್ಲಿ ದೇವಸ್ಥಾನದ ಎದುರುಗಡೆಗೆ ಇರುವಂತ ಒಂದು ದೈವಿಕ್ ಉಡುಪಿ ರೆಸ್ಟೋರೆಂಟ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಲ್ಲಿ ಬಂದು ಊಟ ಮಾಡಿದೆ. ದೇವಸ್ಥಾನದ ಒಳಗಡೆ ಊಟಕ್ಕೆ ನಾನು ಇಲ್ಲಿ ಕೇಳಿಲ್ಲ, ಸಮಯ ಆಗಿದೆ ನನಗೆ. ನಾನು ಮತ್ತೆ ಇಲ್ಲಿಂದ ಈಗ ವಿಡಿಯೋ ಮಾಡ್ಕೊಂಡು ಸೀತಾ ದೇವಸ್ಥಾನಕ್ಕೆ ಮುಟ್ಬೇಕು. 5 ಗಂಟೆಗೆ ದೇವಸ್ಥಾನ ಮುಟ್ಬೇಕು. ಹಾಗೆ ನನ್ನ ಇನ್ನೊಂದು ಏನು ಮೊಬೈಲ್ ಇದೆ, ಆ ಮೊಬೈಲ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋಗಿದೆ. ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದ್ರೆ ಅದು ಒಮ್ಮೊಮ್ಮೆ ಚಲೋ ಆಗ್ತದೆ, ಒಮ್ಮೊಮ್ಮೆ ಚಲೋ ಆಗಲ್ಲ.
ಒಮ್ಮೊಮ್ಮೆ ಅದ್ರ ಏನು ಸ್ವಿಚ್ ಅಮರ್ಸಿದ್ರೆ ಕೆಲವೊಮ್ಮೆ ಬರೀ ಸ್ಕ್ರೀನ್ ಮಾತ್ರ ಕಾಣುತ್ತೆ ಅಷ್ಟೇ, ಏನು ಗೊತ್ತಾಗಲ್ಲ. ಕೆಲವೊಮ್ಮೆ ಕರೆಕ್ಟ್ ಆಗಿ ಮೊಬೈಲ್ ತೆಗೆದ್ರೆ ನಂಬರ್ ಗಿಂಬರ್ ಎಲ್ಲ ಸಿಗುತ್ತೆ. ಅದೀಗ ಇನ್ನು ಸರಿ ಮಾಡ್ಬೇಕಾದ್ರೆ ಈಗ ಸರಿ ನಮ್ಮ ಅಲ್ಲಿ ನೀಲಗಿರಿಲಿ ಆಯ್ತು 2,000 ರೂಪಾಯಿ ಆಗತ್ತೆ ಅಂತ ಹೇಳಿ ಅವತ್ತೇ ಹೇಳಿದ್ರು. ಒಮ್ಮೆ ಸ್ವಲ್ಪ ಹೋಗಿತ್ತು, ಈಗ ಸಂಪೂರ್ಣ ಹೋಯ್ತು ಒಂದ್ ಸ್ವಲ್ಪ ಇದ್ದು. ಈಗ ಆಟೋ ರಿಕ್ಷಾ ಹತ್ಕೊಂಡು ನಾವು ಸೀದಾ ಇಲ್ಲಿಂದ ಹೋಗ್ಬೇಕು. ಈಗ ಆಟೋ ರಿಕ್ಷಾ ಸರ್ವಿಸ್ ಆಟೋ ರಿಕ್ಷಾ ಸಿಕ್ಕಿದ್ರೆ ಆಟೋ ರಿಕ್ಷಾದಲ್ಲಿ ಹೋಗ್ತೀನಿ, 20 ರೂಪಾಯಿ ಮುಟ್ಬೋದು ಬಸ್ ಸ್ಟ್ಯಾಂಡಿಗೆ. ಇಲ್ಲ ಇದ್ರೆ 80 ರೂಪಾಯಿ ಕೊಟ್ಟು ಆಟೋ ರಿಕ್ಷಾದಲ್ಲಿ ಹೋಗ್ಬೇಕಾಗತ್ತೆ. ನೋಡ್ಬೇಕು ಏನಂತ ಹೇಳಿ. ಆಟೋ ರಿಕ್ಷಾ ಸಿಗ್ಲಿಲ್ಲ. ಆಟೋ ರಿಕ್ಷಾ ಸರ್ವಿಸ್ ಹೋಗ್ಬೇಕಂದ್ರೆ ಸ್ವಲ್ಪ ಮುಂದೆ ಬರ್ಬೇಕಂತ ಹೇಳಿದ್ರು, ಅಲ್ಲಿ ಮುಂದೆ ಹೋಗ್ಬೇಕಂತ ಹೇಳಿ ನಾನು ಮತ್ತೆ ಅಲ್ಲಿಂದ ಆಟೋ ರಿಕ್ಷಾ ಮಾತಾಡ್ಕೊಂಡು ವಾಪಸ್ ಸ್ಪೆಷಲ್ ಗಾಡಿನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡ್ ಬರ್ತಿದ್ರೆ ಬಸ್ ಸಿಗ್ತಾ ಇತ್ತು. ಇಲ್ಲಿಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಬಸ್ ಇತ್ತು ನೋಡಿ. ಇದೇ ತರ ಬಸ್ ಅಲ್ಲಿ ನಿಂತಿತ್ತು. ನನಗೆ ಏನಂದ್ರೆ ಅಲ್ಲಿ ಹುಡುಕ್ಲಿಕ್ಕೆ ಈಗ ಟೈಮಿಂಗ್ಸ್ ಇಲ್ಲ, ಸಮಯ ಬಂದ್ಬಿಟ್ಟು ಈಗ 3:30 ಗಂಟೆ ಟೈಮ್ ಆಯ್ತು ಈಗ. ಹಾಗೆ ಮಹಾಲಕ್ಷ್ಮಿ ಟೆಂಪಲ್ ಗೆ ಹೋಗಿ ಬಂದು ಆಟೋ ರಿಕ್ಷಕ್ಕೆ 150 ರೂಪಾಯಿ ಆಯ್ತು ಈಗ. ಹೋಗ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಸ್ವಲ್ಪ ಅಂಗಡಿ ಬೇಕರಿಗಳಲ್ಲೆಲ್ಲ ಸ್ವೀಟ್ ಅಂಗಡಿಯಲ್ಲೆಲ್ಲ ಕವರ್ ಎಲ್ಲ ಇಟ್ಟು ಜಾಂಗ್ರಿ, ಜಿಲೇಬಿ ಮತ್ತೆ ಮೈಸೂರು ಪಾಕು, ಪೇಡ, ಕೇಕ್ಗಳನ್ನೆಲ್ಲ ಒಳ್ಳೆ ಚೆನ್ನಾಗಿ ಮುಚ್ಚಿಟ್ಟಿದ್ದಾರೆ. ಅದ್ರಲ್ಲಿ ಏನು ಮುಚ್ಚಿಡದಿರೋದು ಅಂತ ಹೇಳಿದ್ರೆ ಆ ಮೈಸೂರಲ್ಲಿ ಮಾರು ಮೈಸೂರು ಬಸ್ ಸ್ಟ್ಯಾಂಡ್ ಒಳಗಡೆ ಮದ್ದೂರು ರೋಡ್ ಆಗಿರ್ಬೋದು, ಕ್ರೀಮ್ ಬನ್ ಆಗಿರ್ಬೋದು, ಎಲ್ಲ ಓಪನಿಂಗು. ಪಕ್ಕದಲ್ಲಿ ಟಾಯ್ಲೆಟ್ ಎಲ್ಲ ಇದೆ. ಎಲ್ಲ ಅಲ್ಲಿದ್ದ ನೋಡಗಳೆಲ್ಲ ಬಂದು ಕೂತು ಅದನ್ನೇ ಎಲ್ಲಾರು ಬಂದು ತಿನ್ಕೊಂಡು ಹೋಗ್ತಾರೆ. ಹೇಗೆ ತಿಂತಾರೋ ದೇವರೇ ಬಲ್ಲ. ಅದು ಗಾಡಿ ಓಡಿಸೋದಲ್ಲಿ ಕೊಲ್ಲಾಪುರದಲ್ಲಿ ಒಬ್ಬರಿಗಿಂತ ಒಬ್ರು ಚಲಾಕ್ ಮಾಡ್ರೆ ಹಂಗೆ ಓಡಿಸ್ತಾರಂತ ಹೇಳಿದ್ರೆ ಆದ್ಮೇಲೆ ಹಾಗಾದ್ರೆ ನಾನು ಈ ಒಂದು ಮಹಾಲಕ್ಷ್ಮಿ ಟೆಂಪಲ್ ರೌಂಡ್, ಕೊಲ್ಲಾಪುರ ಒಂದು ಸಿಟಿ ರೌಂಡ್ ಹೋಗಿರುವಂತ ನನ್ನ ಒಂದು ಕತೆ ಸ್ಟೋರಿ ಒಂದಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.